ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗಷ್ಟೇ ತಲೆ ಸ್ನಾನ ಮಾಡಿ ಬಂದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತೇನು ದೇವ್ರ ಪಾತ್ರೆ ಎಲ್ಲ ಏನು ತೊಳೆಯೋದಕ್ಕೆ ಹೋಗಿಲ್ಲ. ಹಳೆ ಹೂವನ್ನ ತೆಗೆದು ಹೊಸ ಹೂವು ಹಾಕಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ದೀಪ ಮಾತ್ರ ತೊಳ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡು 2 ದೀಪನೂ ಹಚ್ಚಿಸೋಣ ಅಂತ. ಇವತ್ತು ನನಗೆ ಫ್ರೆಶ್ ಆಗಿರೋ ಹೂವು ಸಿಕ್ತು. ಯೂಶುವಲಿ ಹಬ್ಬದ ಸೀಸನಲ್ಲಿ ಅದರಲ್ಲೂ ವರಮಹಾಲಕ್ಷ್ಮಿ ಟೈಮಲ್ಲಂತೂ ಹೂವು ಸಿಕ್ಕಾಪಟ್ಟೆ ರೇಟ್ ಇತ್ತು. ಅವಾಗೆಲ್ಲ ಬೈಕೊಳ್ತಾ ಇರ್ತೀವಿ. ಸೊ ಎಷ್ಟು ರೇಟ್ ಇದೆ, ಯಾವ ಥರ ಹೂವು ತಗೊಳ್ಳೋದು ಅಂತಾನೆ ಗೊತ್ತಾಗಲ್ಲ. ಯಾವ ಹೂವು ಕೇಳಿದ್ರು ರೇಟ್ ಜಾಸ್ತಿ ಹೇಳ್ತಾರೆ ಅಂತ. ಇವತ್ತು ಫ್ರೆಶ್ ಆಗಿರೋ ಹೂವ ಸಿಕ್ತು. ಬಟ್ ಕಮ್ಮಿ ರೇಟು, ತುಂಬಾನೇ ಕಮ್ಮಿ ಬೆಲೆಗೆ ಮಾರ್ತಾ ಇದ್ರು. ನಿಜವಾಗ್ಲೂ ಒಂದ್ಸತಿ ಬೇಜಾರಾಯ್ತು. ಯಾಕಪ್ಪ ಅಂದ್ರೆ ಹೂವ ಗಿಡದಿಂದ ಕೀಳಕ್ಕೂನು ಅವರು ಕೂಲಿ ಕೊಡ್ಬೇಕು. ಮತ್ತೆ ಅದನ್ನ ಕಟ್ಟಿ ಮಾರ್ಕೆಟಿಗೆ ತಂದು ಸೇಲ್ ಮಾಡೋವರ್ಗೂನು ರೈತರಿಗೆ ಎಷ್ಟು ಕಷ್ಟ ಇರುತ್ತೆ. ಪಾಪ ಇಷ್ಟು ಕಮ್ಮಿ ಬೆಲೆಗೆ ಹೂವ ಕೊಟ್ಟಾಗ ಅವರಿಗೆ ಲಾಸ್ ಆಗತ್ತೆ ಸುಮ್ನೆನೆ. ಪಾಪ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂದ್ರೆ ನಾನು ಕೂಡ ಒಬ್ಳು ರೈತರ ಮಗಳಾಗಿ ಹುಟ್ಟಿರೋದ್ರಿಂದ ಸೊ ರೈತರ ಕಷ್ಟ ಏನು ಅಂತ ನನಗೂ ಗೊತ್ತು. ಇದನ್ನೆಲ್ಲ ನೋಡಿರ್ತೀನಿ, ಕಣ್ಣಾರೆ ನೋಡ್ತಾ ಇರ್ತೀನಲ್ವಾ. ಸೊ ಹಾಗಾಗಿ ಸಖತ್ ಬೇಜಾರಾಗ್ತಾ ಇತ್ತು. ಸೊ ಏನ್ ಮಾಡಕ್ಕಾಗತ್ತೆ, ಹೂವ ಎಲ್ಲ ತಂದು ಪೂಜೆಗಿಟ್ಟು ದೇವ್ರ ಮುಂದೆ ಅಲಂಕಾರ ಎಲ್ಲ ಮಾಡಿ, ನನ್ಗೆ ತುಪ್ಪದ ದೀಪ ಹಚ್ಚಿ ಅಮ್ಮನವ್ರಿಗೆ ಆರತಿ ಮಾಡೋದ್ರಿಂದ ಒಂಥರ ಮನ್ಸಿಗೆ ಖುಷಿ ಆಗತ್ತೆ. ಯೂಶುವಲಿ ದೇವ್ರ ಮನೇಲಿ ದೀಪ ಉರಿತಾ ಇದ್ರೆ ಒಂಥರ ಸಮಾಧಾನ. ಆ ದಿನ ಎಲ್ಲ ಫುಲ್ಲು ಫ್ರೆಶ್ ಆಗಿರತ್ತೆ. ದೇವ್ರ ಮನೆ ಕಡೆ ನೋಡ್ದಾಗೆಲ್ಲ ದೀಪ ಉರಿತಾ ಇರತ್ತಲ್ವಾ ಅಮ್ಮನವ್ರಿಗೆ, ನಂಗೂ ನಿಜವಾಗ್ಲೂ ಸಖತ್ ಖುಷಿ ಆಗತ್ತೆ. ನನಗ್ ಪೂಜೆ ಮಾಡೋದು ಅಂದ್ರೆ ಯೂಶುವಲಿ ತುಂಬಾನೇ ಇಷ್ಟ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗೀತು. ಈಗಷ್ಟೇ ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಎಲ್ಲ ಮಾಡಿದಾದ್ಮೇಲೆ ನಿಮ್ಮೆಲ್ಲರಿಗೂ ಇವತ್ತು ಒಂದು ಟಿಪ್ ಹೇಳೋಣ ಅಂತ ಇದ್ದೀನಿ. ಸೊ ನಮ್ಮ ಹತ್ರ ಯಾವಾಗ್ಲೂ ಆ್ಯಕ್ಚುಲಿ ಲೇಡೀಸ್ ಹತ್ರ ಯಾವಾಗಲೂ ದುಡ್ಡಿರೋದೇ ಇಲ್ಲ. ಇದ್ರೂ ಬೇಗ ಖರ್ಚು ಮಾಡಿಬಿಡ್ತೀವಿ. ಸೊ ಅದು ಸೇಫಾಗಿ ಉಳ್ಕೊಳ್ಬೇಕು ಅಂದರೆ ನಾನು ಹೇಳೋ ಒಂದಷ್ಟು ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಿ. ತುಂಬಾ ಚೆನ್ನಾಗಿ ದುಡ್ಡು ಖರ್ಚಾಗ್ದಂಗೆ ಸೇವ್ ಆಗುತ್ತೆ. ಅಕಸ್ಮಾತ್ ನಮ್ಮ ಹತ್ರ ಇರೋ ದುಡ್ಡು ಖರ್ಚಾದ್ರೂ ಅದು ಬರ್ತಾ ಇರುತ್ತೆ. ಸೊ ಯಾವ ಥರ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ನಮ್ಮ ಹತ್ರ ಬಂದು ದುಡ್ಡು ಸೇರಿಕೊಳ್ಳುತ್ತೆ. ಸೊ ಇದೊಂದು ಟಿಪ್ನ ಫಾಲೋ ಮಾಡಿ. ನಾನಿವತ್ತು ಒಂದು ಗಾಜಿನ ಬೌಲು, ಸೊ ಗಾಜಿಂದೇ ತೊಗೊಳ್ಳಿ, ಬೇರೆದೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಗಾಜಿನ ಬೌಲು, ಅದರಲ್ಲಿ ಹರಳುಪ್ಪು. ಸೊ ಈ ಥರ ಹರಳುಪ್ಪನ್ನ ಹಾಕಿ ಅದರ ಒಳಗಡೆ 6 ಕ್ಲೋ ಲವಂಗ, ಸಾರಿ 6 ಲವಂಗನ ಈ ಹರಳುಪ್ಪೊಳಗಡೆ ಹಾಕಿ, ಸೊ ನೋಡಿ ಈ ಥರ 6 ಲವಂಗ, 6 ಲವಂಗ, 6 ಅಂದರೆ ಶುಕ್ರ, ಸೊ ಶುಕ್ರ ಅಂದರೆ ಲಕ್ಷ್ಮಿ ಅಲ್ವಾ. ಸೊ ಹಾಗಾಗಿ 6 ಲವಂಗನ ಹರಳುಪ್ಪಲ್ಲಿ ಹಾಕಿ ಇದನ್ನು ನೀವು ನಿಮ್ಮ ವಾರ್ಡ್ರೂಫಲ್ಲಿ ಎಲ್ಲಿ ನೀವು ಚಿನ್ನ ಒಡವೆ ಆ ಥರ ಎಲ್ಲ ಇಟ್ಕೊಳ್ತೀರಾ, ಇಲ್ಲ ವಾರ್ಡ್ರೂಫ್ ಡ್ರಾಯರ್ಗಳಿರುತ್ತಲ್ವ, ನಾವು ಸಾಮಾನ್ಯವಾಗಿ ಅಂಥ ಜಾಗಗಳಲ್ಲಿ ಇದನ್ನು ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ, ಸೊ ಯಾರಿಗೂ ಕಾಣಿಸ್ಬಾರ್ದು, ನಿಮಗೆ ಮಾತ್ರ ಗೊತ್ತಿದ್ರೆ ಸಾಕು. ಇದನ್ನು ಆ ಥರ ಇಟ್ಕೊಳ್ಳೋದ್ರಿಂದ ನಿಜವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಮತ್ತು ಮನೆಯಲ್ಲಿ ಲಕ್ಷ್ಮಿ ಯಾವಾಗ್ಲೂ ಸದಾಕಾಲ ಇರ್ತಾರಂತೆ. ಸೊ ಹಾಗಾಗಿ ನಾನು ಈ ಟಿಪ್ಸ್ನ ಫಾಲೋ ಮಾಡ್ತೀನಿ. ಇದು ತುಂಬ ದಿನ ನೀವು ಬೇಗ ಎಷ್ಟೋ ತಿಂಗಳಿಗೊಂದು ಸತಿ ಚೇಂಜ್ ಮಾಡ್ಬೋದು. ಇದೇನು ಮಹಾ ಚೇಂಜ್ ಮಾಡ್ಬೋದಲ್ವಾ. ಸೊ ಹಂಗಾಗಿ ಇದನ್ನು ಚೇಂಜ್ ಮಾಡಿ, ಇದನ್ನು ಬೇಕಂದರೆ ಚೇಂಜ್ ಮಾಡಿ ಬೇರೆ ಇದೇ ಬೌಲಿಗೆ ತೊಳೆದು ಬೇರೆ ಉಪ್ಪು ಮತ್ತು ಲವಂಗನ ಹಾಕಿಡ್ಬೋದು. ಇವತ್ತು ನಾನು ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಈಗ ನನ್ನ ವಾರ್ಡ್ರೂಫಲ್ಲಿ ನಾನು ಯಾವಾಗಲೂ ಇಟ್ಕೊಳ್ಳೋಣ ಅಂತ ಈ ಥರ ವಾರ್ಡ್ರೂಫಲ್ಲಿ ಇಟ್ಕೊಂಡು ಬಿಡಬೇಕು. ಸೊ ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ಇದನ್ನ ಇಟ್ಟು ನಾನು ಹಿಂಗೆ ಕ್ಲೋಸ್ ಮಾಡ್ಕೊಳ್ತೀನಿ. ಮಕ್ಕಳು ಸ್ಕೂಲಿಂದ ಬಂದಾದ್ಮೇಲೆ ಏನಾದರೂ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಕೇಳ್ತಾರೆ. ಇವತ್ತು ನಾನು ಮೋಸಂಬಿನ ಈ ಥರ ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ಉಪ್ಪು ಮತ್ತು ಖಾರ ಎರಡನ್ನೂ ಹಚ್ಚಿ ಕೊಡ್ತಾ ಇದ್ದೀನಿ. ಯೂಶಲಿ ನನಗೆ ಈ ಮೋಸಂಬಿ ಮತ್ತು ಪೊಮಾಗ್ರನೇಟು ಎರಡನ್ನೂ ಆ ಸಿಪ್ಪೆ ಬಿಡಿಸೋದು ಅಂದರೆ ಸಖತ್ ತಲೆನೋವು. ನನ್ನ ಹಸ್ಬೆಂಡ್ ಇದ್ರೆ ಜಾಸ್ತಿ ಬಿಡಿಸ್ಕೊಡ್ತಾ ಇರ್ತಾರೆ. ಇವಾಗ ಇದನ್ನೇ ಎಷ್ಟೊಂದು ಮೋಸಂಬಿ ಇತ್ತು, ಅದಕ್ಕೆ ಕಟ್ ಮಾಡಿ ಅವರಿಬ್ಬರಿಗೂ ಹಾಕ್ಕೊಡ್ತಾ ಇದ್ದೆ. ಆಮೇಲೆ ನಾನು ಹೇಳ್ತಾ ಇದ್ದೆ ಹರ್ಷನಿಗೆ, ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ಈ ಥರ ಚಿಕ್ಕ ಚಿಕ್ಕ ಆರೆಂಜ್ ಬರ್ತಾ ಇತ್ತು. ಕಿತ್ಳೆ ಹಣ್ಣಿಗೆ ಮಧ್ಯದಲ್ಲಿ ಕಟ್ ಮಾಡಿ ಈ ಥರ ಉಪ್ಪು ಖಾರ ಹಾಕಿ ಕೊಡ್ತಾ ಇದ್ರು. ಅವಾಗೆಲ್ಲ ನಾವು ಸಖತ್ ತಿಂತಾ ಇದ್ವಿ ಸ್ಕೂಲಿಗೆ ಹೋಗುವಾಗ. ನೀವು ಯಾರೆಲ್ಲ ತಿಂದಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದಂತೂ ಸಖತ್ತಾಗಿರ್ತಾ ಇತ್ತು. ಚೆನ್ನಾಗಿರೋದಲ್ವಾ ಫ್ರೆಂಡ್ಸ್ ನಿಜ. ನಾನಂತೂ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಈಗ ಆ ಥರ ಅದನ್ನ ನೆನಪು ಮಾಡ್ಕೊಂಡು ಈ ಥರ ನಮ್ಮ ಮನೇಲಿ ಯಾವಾಗಲೇ ಮೋಸಂಬಿ ತಂದ್ರೂ ಇದನ್ನ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಮಕ್ಳಿಗೂ ಕೊಡ್ತೀನಿ. ನಾನು ಕೂಡ ತಿಂತೀನಿ. ನನ್ನ ಮಗಂಗೆ ಹೇಳ್ತಾ ಇರ್ತೀನಿ ಈ ಥರದ್ದೆಲ್ಲ ಕೆಲವೊಂದು ಸಣ್ಣ ಪುಟ್ಟದನ್ನ ಮಕ್ಳ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು.
ಸೊ ಕಟ್ ಮಾಡಿ ಕೊಟ್ಟಿದ್ದಾದ್ಮೇಲೆ ಇಲ್ಲೇನೆ ನಮ್ಮ ಲೇಔಟಲ್ಲೇನೆ ನಮ್ಮ ಪಕ್ಕದ ಮನೆಯವರು ನಾನು ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀವಿ ಸಂಜೆ ಟೈಮು. ಸೊ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗತ್ತೆ ಅಂತ. ವಾಕ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಹಾಲು ಕಾಯಿಸೋದಕ್ಕೆ ಇಟ್ಕೊಳ್ಳೋಣ ಅಂತ ಹಾಲ್ ಪ್ಯಾಕ್‌ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಲ್ ಪ್ಯಾಕ್ ಕಟ್ ಮಾಡಿ ಹಾಕಿದ್ದಾದ್ಮೇಲೆ ಯೂಶುವಲಿ ಎಲ್ಲರಿಗೂನು ಈ ಟಿಪ್ಸ್ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದೋರು ಈ ಥರ ಮಾಡಿ. ನಾವು ಈ ಕಟ್ ಮಾಡಿದ ಚೂರ್ನ ಇದ್ರೊಳಗಡೆನೆ ಹಾಕಿದ್ರೆ ಅದು ಡಿಸ್ಪೋಸ್ ಮಾಡೋದಕ್ಕೂ ಈಸಿ ಆಗತ್ತೆ. ಆಮೇಲೆ ಯಾಕೆ ಅಂದರೆ ಸಣ್ಣ ಚೂರು ಮಣ್ಣು ಒಳಗಡೆ ಸೇರಿಕೊಂಡ್ರೆ ಪ್ಲಾಸ್ಟಿಕ್ ಯಾವುದೇ ರೀತಿಯ ಅದು ಡಿಕಂಪೋಸ್ಡ್ ಆಗೋದಿಲ್ಲ. ಸೊ ಹಾಗಾಗಿ ಇದೊಂದು ಸಣ್ಣ ಟಿಪ್ಸ್‌ನ ತಗೊಳ್ಳಿ ಫ್ರೆಂಡ್ಸ್. ಯಾರಿಗೆ ಗೊತ್ತಿಲ್ಲ ಅಂಥವ್ರು ಇದೇ ಥರ ಫಾಲೋ ಮಾಡಿ. ಸೊ ಹಾಲೆಲ್ಲ ಕಾಯಿಸಿದಾದ್ಮೇಲೆ ಮಕ್ಕಳಿಗೆ ನಾನು ಚಾಕೋಸ್ ಕೊಟ್ಟೆ ಇವತ್ತು. ಸೊ ಒಂದೊಂದ್ ದಿವಸ ಒಂದೊಂದ್ ಥರ ಕೊಡ್ತೀನಿ. ಇವತ್ತು ಚಾಕೋಸ್ ತಿಂತೀವಿ ಅಂದ್ರು, ಹಂಗಾಗಿ ಹಾಲು ಕಾಯಿಸಿ ಅವರಿಗೆ ಚಾಕೋಸ್ ಎಲ್ಲ ಹಾಕ್ಕೊಟ್ಟೆ. ಯೂಶುವಲಿ ನಮ್ಮನೆ ಸಂಡೇ ಅಲ್ಲ ಸಾರಿ ಸಂಜೆ ರೊಟೀನ್ ಇದೇ ಆಗಿರತ್ತೆ. ನಾವು 3 ಜನನು ಇದೇ ಥರ ಈ ಸಾಯಂಕಾಲ ಬಂದ ತಕ್ಷಣ ಅವ್ರಿಗೆ ಹಾಲೇನಾದ್ರು ಕಾಯಿಸ್ಕೊಡೋದು. ನಾನ್ ಸ್ವಲ್ಪ ಕಾಫಿ ಮಾಡ್ಕೊಂಡೆ. ಇವಾಗ ಹುಷಾರಿಲ್ದಾಗಿಂದ ನಾನು ಕಾಫಿ, ಟೀ ಎಲ್ಲ ಕುಡಿಯೋದು ಬಿಟ್ಬಿಟ್ಟಿದ್ದೆ ಸ್ವಲ್ಪ ದಿನದಿಂದ. ಇವತ್ತು ಯಾಕೋ ಸ್ವಲ್ಪ ಚಳಿ ಆದಂಗೆ ಅನ್ನಿಸ್ತಾ ಇತ್ತು. ಹಂಗಾಗಿ ಕಾಫಿ ಮಾಡ್ಕೊಂಡು ಸ್ವಲ್ಪ ಕುಡಿಯೋಣ ಅಂತ ನಾನು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮಕ್ಕಳಿಗೆ ಚಾಕೋಸ್ ಹಾಕ್ಕೊಟ್ಟೆ. ಸಂಜೆ ಟೈಮು ಬಂದಾದ್ಮೇಲೆ ಇದೊಂದು ರೊಟೀನ್ ಅಂತಾನೆ ಹೇಳ್ಬೋದು. ನಮ್ಮ ಸಂಜೆ ರೊಟೀನು. ಲೈಕ್ ಮಕ್ಕಳು ಅವ್ರ ಸ್ಕೂಲಲ್ಲಿ ಏನೇನಾಗಿತ್ತು, ಕಾಲೇಜಲ್ಲಿ ಏನಾಗಿತ್ತು ಅಷ್ಟೂನು ಡಿಸ್ಕಸ್ ಮಾಡೋ ಟೈಮು. ನಮ್ಮ ಸಂಜೆ ಟೀ ಪಾರ್ಟಿ, ಅವ್ರು ಹಾಲು ಕುಡಿಯೋ ಟೈಮು, ಕಾಫಿ ಟೈಮಲ್ಲಿ ಇದು ನಡೀತಾ ಇರುತ್ತೆ ನಮ್ಮ ಮನೇಲಿ. ಏನೇನೆಲ್ಲ ಆಯ್ತು ಬೆಳಿಗ್ಗೆಯಿಂದ ಅದನ್ನೆಲ್ಲ ಹೇಳ್ತಾರೆ. ನಮ್ಮ ಕಾಲೇಜಲ್ಲಿ ಹೀಗಾಯ್ತು ಅಂತ ನಿಶಾಂತ್ ಹೇಳ್ತಾನೆ. ಸ್ಕೂಲಲ್ಲಿ ಹಂಗಂದ್ರು, ಸ್ಕೂಲಲ್ಲಿ ಫ್ರೆಂಡ್ಸ್ ಹಿಂಗಂದ್ರು ಅಂತ ಒಂದಷ್ಟು ಡಿಸ್ಕಸ್‌ನ ಮಾಡ್ತಾ ಇರ್ತೀವಿ. ಸೊ ಅವರಿಗೂ ಒಂದು ಸ್ವಲ್ಪ ಟೈಮ್ ಅನ್ನೋದನ್ನ ಕೊಡ್ಬೇಕಲ್ವಾ? ಹಾಗಾಗಿ ನಾನು ಕೇಳ್ತಾ ಇರ್ತೀನಿ. ಏನ್ ಮಾಡಿದ್ರಿ? ಏನಂದ್ರು? ಅವ್ರೇನಂದ್ರು? ಇವ್ರೇನಂದ್ರು? ಅಂತ. ಸೊ ಹಾಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಸೊ ಹರ್ಷ ಕೂತ್ಕೊಂಡು ಓದ್ಕೊಳ್ತಾ ಇದ್ದ. ಅವನೇನೋ ಗ್ರಾಫ್ ಏನೋ ಬರೀತಾ ಇದ್ದ. ಸೊ ಅಷ್ಟರೊಳಗೆ ನಮ್ಮ ಅಕ್ಕ ಕಾಲ್ ಮಾಡಿದ್ಲು. ನಾನು ಹಂಗೆ ಮಾತಾಡ್ತಾ ಇದ್ದೆ. ಯೂಶುವಲಿ ಇವಾಗ ದೊಡ್ಡವರಾಗ್ತಾ ಇದ್ದಾರೆ. ಅವರವರೇ ಓದ್ಕೊಳ್ತಾರೆ. ಆದ್ರೆ ಹರ್ಷಂಗೆ ಸ್ವಲ್ಪ ನಾನು ಯುಟಿಸು, ಟೆಸ್ಟ್ ಎಲ್ಲ ಇರುವಾಗ ಕ್ವೆಷನ್ ಕೇಳೋದು ಅದನ್ನೆಲ್ಲ ಮಾಡ್ತೀನಿ. ಅವ್ನು ಮುಂದೆ ಸ್ವಲ್ಪ ಸಂಜೆ ಟೈಮ್ ಮಾತ್ರ ಫ್ರೀ ಮಾಡ್ಕೊಂಡು ಅವನ ಜೊತೆ ಕೂತ್ಕೊಳ್ತೀನಿ ನಾನು. ಇನ್ನ ದಿಶಾಂತ್ ಎಲ್ಲ ಅವನವನೇ ಓದ್ಕೊಳ್ತಾನೆ. ಅವನಿಗೆಲ್ಲ ಇವಾಗ ಓದಿಸೋದಕ್ಕೆಲ್ಲ ನಂಗಾಗಲ್ಲ. ಸೊ ದೊಡ್ಡವನಾಗಿದ್ದಾನಲ್ವಾ ಅವನವನೇ ಓದ್ಕೊಳ್ತಾನೆ. ಇವ್ನು ಮಾತ್ರ ಇನ್ನೂ ಸ್ವಲ್ಪ ಚಿಕ್ಕೋನಲ್ವಾ. ಆಮೇಲೆ ನಮ್ಮ ಹರ್ಷ ಜಾಸ್ತಿ ಒಂದ್ ಕಡೆ ಕೂರಲ್ಲ. ಎದ್ದು ಓಡಾಡೋದು, ನೆಗ್ದಾಡೋದು ಮಾಡ್ತಾ ಇರ್ತಾನೆ. ಸೊ ನಾನ್ ಮುಂದೆ ಕೂತ್ಕೊಂಡಿದ್ರೆ ಅವನುನು ಕೂತ್ಕೊಂಡು ಓದ್ಕೊಳ್ತಾನೆ. ದಿಶಾಂತ್ ಏನೋ ಮೊಬೈಲಲ್ಲಿ ಲೆಸನ್ಸ್ ಎಲ್ಲ ಕೇಳ್ಕೊಂಡು ನೋಡ್ಕೊಳ್ತಾ ಇದ್ದ ಅವನು. ಸಂಡೇ ಚಿಕನ್‌ದು ಗ್ರೇವಿ ಮಾಡಿದ್ದೆ. ಅದನ್ನ ಯಾರು ತಿಂದಿರ್ಲೇ ಇಲ್ಲ. ಎಷ್ಟೊಂದು ಮಿಕ್ಕಿತ್ತು. ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ಇವತ್ತು ಅದನ್ನೇ ಹಾಕ್ಕೊಡ್ತಾ ಇದ್ದೀನಿ. ಮಂಗಳವಾರ ಅಲ್ವಾ, ಸೊ ನಾನ್ ತಿನ್ನೋದಿಲ್ಲ. ನಾನ್ ವೆಜ್ ಎಲ್ಲ ನಾನು ಮಂಗಳವಾರ ತಿನ್ನೋದಿಲ್ಲ. ಮಕ್ಳಿಗೆ ಹಾಕ್ಕೊಡೋಣ ಅಂತ ಅವರಿಬ್ಬರಿಗೂ ಊಟ ಹಾಕ್ಕೊಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಬೇರೆ ಇದು ಸೊಪ್ಪಿನ ಸಾಂಬಾರು ಸ್ವಲ್ಪ ಇತ್ತು. ಸೊ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾನೊಬ್ಳಿಗೆ ಇನ್ನೇನು ಮಾಡ್ಕೊಳ್ಳೋದು ಅಂತ ಅವರಿಗೆಲ್ಲ ಹಾಕ್ಕೊಟ್ಟೆ. ಊಟ ಎಲ್ಲ ಆಗಿದ್ದಾದ್ಮೇಲೆ ಯೂಶುವಲಿ ನನ್ನ ರೊಟೀನು ನೈಟ್ ಹೊತ್ತು ಇದೇ ಸ್ಟಾರ್ಟ್ ಆಗತ್ತೆ. ಈಗ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ನನಗೆ ನೈಟೇನೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಬಿಟ್ರೆ ಸಮಾಧಾನ. ಬೆಳಿಗ್ಗೆ ಈಸಿ ಆಗತ್ತೆ. ಸೊ ಇಲ್ಲ ಅಂದರೆ ನನಗೆ ಬೆಳಿಗ್ಗೆ ಎದ್ದು ಬೇಗನೆ ತಿಂಡಿ ಎಲ್ಲ ಮಾಡಬೇಕಲ್ಲ, ಅವಾಗ ಕಷ್ಟ ಆಗತ್ತೆ ಅಂತ ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಯೂಶುವಲಿ 8:30, 8:45 ಅಷ್ಟರೊಳಗೆ ಮಕ್ಳಿಗೆ ಇಬ್ಬರಿಗೂನು ಡ್ರಾಪ್ ಮಾಡಬೇಕು. ಸೊ ಹಾಗಾಗಿ ನೈಟ್ ಇದನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಿಗ್ಗೆ ನನಗೆ ಈಸಿ ಆಗತ್ತೆ ಬೇಗ ಎದ್ದು ತಿಂಡಿ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಎಷ್ಟೇ ಸ್ಟ್ರೈನ್ ಆಗಿದ್ರೂನು ನೈಟ್ ರೊಟೀನ್ ಮಾತ್ರ ಇದೇನೆ ನಂದು. ಊಟ ಎಲ್ಲ ಮುಗಿದ್ಮೇಲೆ ಸೊ ನನ್ನ ನೈಟ್ ರೊಟೀನ್ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ಕ್ಲೀನ್ ಮಾಡ್ದಲೇ ನನಗೆ ಸಮಾಧಾನನೇ ಆಗಲ್ಲ. ಸೊ ಎಲ್ಲ ಕ್ಲೀನ್ ಮಾಡೇನೆ ಮಲ್ಕೊಳ್ಬೇಕು. ಸೊ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು. ಇವಾಗ ನಾನು ಸ್ಟವ್‌ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನಾನಲ್ಲಿ ಆವಾಗಲೇ ತೋರಿಸಿದ ನಾನು ಸ್ಪ್ರೇ ಮಾಡ್ಕೊಂಡ್ನಲ್ಲ ಅದು ಲೈಝಾಲು ಮತ್ತೆ ಡಿಶ್ ವಾಷರ್‌ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಕೋಲಿನ್ ಬಾಟಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಕೋಲಿನ್ ಬಾಟ್ಲಿಗೆ ಯಾಕೆ ಹಾಕೊಂಡಿದ್ದೀನಿ ಅಂದ್ರೆ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ. ನನಗೆ ಗೋಡೆ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಒಂಚೂರು ಹಾಕೊಂಡ್ರೆ ಸಾಕು ಈ ಸ್ಟವ್‌ನ ಒರೆಸ್ಕೊಳ್ಳೋದಕ್ಕೆ. ಇಲ್ಲೆಲ್ಲ ಜಿಡ್ಡಾಗಿದ್ರೂನು ಒಂಚೂರುನು ಇಲ್ದಂಗೆ ನೀಟಾಗಿ ಹೋಗತ್ತೆ. ಸೊ ಹಾಗಾಗಿ ನೀರು ಮತ್ತೆ ಕೊಲ್ಲಿನು ಸೊ ಸ್ವಲ್ಪ ಡಿಶ್ ವಾಷರು ಇದನ್ನ ಹಾಕಿ 3ನು ಮಿಕ್ಸ್ ಮಾಡಿ ಅದನ್ನ ತುಂಬ್ಸಿ ಇಟ್ಕೊಂಡಿರ್ತೀನಿ. ನಾನು ಟೀಪಾಯ್ ಒರ್ಸಕ್ಕೆ, ಗ್ಲಾಸು, ಆಮೇಲೆ ಅಡುಗೆ ಮನೆ ಗೋಡೆ, ಟೈಲ್ಸು ಇದನ್ನೆಲ್ಲ ಒರೆಸ್ಕೊಳ್ತೀನಿ. ತುಂಬ ನೀಟಾಗಿ ಕ್ಲೀನ್ ಆಗತ್ತೆ. ಸೊ ಇವಾಗ ಸ್ಟವ್‌ನ ಒರೆಸ್ಕೊಳ್ತಾ ಇದ್ದೀನಿ. ಫಸ್ಟು ಸ್ಟವ್ ಎಲ್ಲ ಒರೆಸಿ ಡೈಲಿ ರೊಟೀನ್ ನಿಜವಾಗ್ಲೂನು ಇದೊಂದು ರೊಟೀನ್ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ನನಗೆ ಬೆಳಿಗ್ಗೆ ಟೈಮು ಈಸಿ ಆಗತ್ತೆ ಅಂತ ಇದನ್ನ ಮಾಡಿ ಮಲ್ಕೊಳ್ತೀನಿ. ಎಷ್ಟೇ ಟಯರ್ಡ್ ಆಗಿದ್ರೂನು ಒಂದೊಂದ್ ದಿವಸ ಅಂತೂ ಆಗೋದೇ ಇಲ್ಲ ಅಂದಾಗ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಅಯ್ಯೋ ಬಿಡು ಬೆಳಿಗ್ಗೆ ಬೇಗ ಎದ್ರಾಯ್ತು ಅಂತ.
ಇಲ್ಲ ಅಂದ್ರೆ ನೈಟ್ ಹೊತ್ತು ಇದನ್ನ ಕ್ಲೀನ್ ಮಾಡೇನೆ ಮಲ್ಕೊಳ್ಳೋದು. ಸೊ ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಫಸ್ಟ್ ಇಲ್ಲಿ ನಾನು ಒಂದು ಪಾತ್ರೆನಲ್ಲಿ ನೀರು ಕಾಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ಇದು ಏನಕ್ಕೆ ಅಂತ ನಿಮಗೆ ಹೇಳ್ತೀನಿ ನಾನು. ಒಂದು ಈ ಥರ ಸ್ಟೀಲ್ ಪಾತ್ರೆ ಯಾವ್ದಾರ ಪಾತ್ರೆನಲ್ಲಿ ಮಾಮೂಲಿ ನೀರನ್ನ ಕಾಯಿಸೋದಕ್ಕೆ ಇಟ್ಬಿಟ್ಟು ನಾನು ಇಲ್ಲಿ ಸಿಂಕ್‌ನ ತೊಳಿತಾ ಇದ್ದೀನಿ. ಈ ಸಿಂಕ್ ಎಲ್ಲ ಉಜ್ಜಿದ್ದಾದ್ಮೇಲೆ ನಾನು ಆ ನೀರನ್ನ ಬಿಸಿ ನೀರು ಜಾಸ್ತಿ ಸ್ವಲ್ಪ ಕುದಿಯೋಂಗ್ ಮಾಡ್ಕೊಳ್ತೀನಿ. ಸೊ ಇದನ್ನ ಡೈಲಿ ಈ ಸಿಂಕಿಗೆ ಹಾಕಿ ನಾವು ಮಲ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಜಿರ್ಲೆ ಮತ್ತೆ ಸಣ್ಣ ಸಣ್ಣ ಹುಳಗಳು, ಇರುವೆ ಅದ್ಯಾವುದು ಬರೋದಿಲ್ಲ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಹಾಕಿ ನಾವು ಜಿಡ್ಡೆಲ್ಲ ಇರುತ್ತಲ್ವಾ, ಹಾಲಿಂದು, ಊಟದ ಎಂಜಲ್ದು, ಎಣ್ಣೆ ಜಿಡ್ಡು ಅದೆಲ್ಲ ಇರುತ್ತಲ್ವಾ, ಅವಾಗವಾಗ ಸಿಂಕ್ ಕಟ್ಕೊಳ್ಳೋದು ತಲೆನೋವಿರಲ್ಲ, ಸ್ಮೆಲ್ ಬರೋದು, ಸಿಂಕ್ ಹತ್ರ ಒಂಥರ ಬ್ಯಾಡ್ ಸ್ಮೆಲ್ ಎಲ್ಲ ಬರುತ್ತಲ್ವಾ, ಸೊ ಅದ್ಯಾವುದು ಬರೋದಿಲ್ಲ. ಈ ಥರ ಫಾಲೋ ಮಾಡೋದ್ರಿಂದ ಕಿಚನ್ ಕೂಡ ಸ್ಮಾರ್ಟಾಗಿ ತುಂಬಾನೇ ನೀಟಾಗಿರುತ್ತೆ. ಸೊ ಇವಾಗ ನಾನು ಇದನ್ನೆಲ್ಲ ಬಟ್ಟೆನಲ್ಲಿ ಒರೆಸಿದ್ದಾದ್ಮೇಲೆ 1 ಸ್ಪೂನಷ್ಟು ಸೋಡಾ ಪುಡಿನ ಹಾಕೊಳ್ತಾ ಇದ್ದೀನಿ. ಅಡಿಗೆ ಸೋಡಾ, ಬೇಕಿಂಗ್ ಸೋಡಾನ ಇಲ್ಲಿ ಇದಕ್ಕೆ ಹಾಕಿ ಸೊ ಹಾಕಿದ್ದಾದ್ಮೇಲೆ ಬಿಸಿ ನೀರನ್ನ ಹಾಕ್ತೀನಿ. ಬಿಸಿನೀರು ಹಾಕಿದ್ದಾದ್ಮೇಲೆ ತಣ್ಣೀರನ್ನ ಬಿಡಬಾರ್ದು. ಸೊ ತಣ್ಣೀರೆಲ್ಲ ಹಾಕೊಳ್ಳೋದಕ್ಕೆ ಹೋಗಬಾರ್ದು. ಬಿಸಿನೀರು ಹಾಕಿ ಹಾಗೇನೆ ಬಿಟ್ಬಿಟ್ಟು ನಾವು ನಮ್ಮ ಪಾಡಿಗೆ ನಾವು ಮಲ್ಕೊಳ್ಬೇಕು. ಬೆಳಗ್ಗೆ ಹೊತ್ತಿಗೆ ಏನೂ ಸ್ಮೆಲ್ ಇರಲ್ಲ. ನೀಟಾಗಿ ಕ್ಲಿಯರ್ ಆಗಿರುತ್ತೆ. ಇದೊಂದು ಟಿಪ್‌ನ ಫಾಲೋ ಮಾಡಿ ಫ್ರೆಂಡ್ಸ್ ಎಲ್ಲಾರುನು. ಸೊ ನೆನ್ನೆ ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಆಚೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಏನಕ್ಕಪ್ಪ ಆಚೆ ಹೋಗೋದು ಅಂದರೆ ಆ್ಯಕ್ಚುಲಿ ಸ್ಯಾರಿ ವರ್ಕ್ ಮಾಡಿಸೋದಕ್ಕೆ, ಬ್ಲೌಸ್ ವರ್ಕ್ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನನ್ನ ಲಕ್ಷ್ಮೀ ಪೂಜೆ ಸ್ಯಾರಿನ ಬ್ಲೌಸ್ನ ವರ್ಕಿಗೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ನಾನು ತನುಜ ಇಬ್ರು. ಸೊ ಬರೋದಕ್ಕೆ ಹೇಳಿದ್ದೀನಿ ಅವಳಿಗೂ. ಅವಳು ಒಂದು ಬ್ಲೌಸ್ ವರ್ಕ್ ಕೊಡಬೇಕಂತೆ. ಸೊ ಹಾಗಾಗಿ ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಬಂದಿದೆಯಲ್ವಾ, ಇದಕ್ಕೆ ವರ್ಕ್ ಮಾಡಿಸ್ಬೇಕು. ಯಾವ ಥರ ಮಾಡಿಸೋದು ಅಂತ ಇನ್ನೂ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಆ ಥರನೇ ಮಾಡಿಸೋಣ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ. ನೋಡೋಣ ಬಡ್ಜೆಟ್ ಎಲ್ಲ ಯಾವ ಥರ ಸೆಟ್ ಆಗುತ್ತೆ. ಓಕೆ ಅನಿಸಿದ್ರೆ ಈ ಸ್ಯಾರಿಗೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ಅವ್ರನ್ನೇ ಕೇಳ್ತೀನಿ. ಸೊ ನನಗೆ ಅವರೇ ಐಡಿಯಾ ಕೊಡ್ತಾರೆ. ಸೊ ನಾನು ಎಲ್ಲಿ ವರ್ಕ್ ಮಾಡಿಸೋದು ಅಂತ ಯಾವಾಗಲೂ ಕೇಳ್ತಾ ಇರ್ತೀರಲ್ವ, ಇವತ್ತು ಅದೇ ಶಾಪ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಹಾಗೆಯೇ ಇದು ಫಾಲೋ ಜಿಗ್ಜಾಗು, ಆಮೇಲೆ ಕುಚ್ಚಾಕೋದಕ್ಕೆ ಎಲ್ಲ ಕೊಡಬೇಕು. ಇದನ್ನು ಅಲ್ಲೇ ಸ್ಯಾರಿ ಕೊಟ್ಟು ಅವರಿಗೆ ವರ್ಕ್ ಮಾಡೋದಕ್ಕೆ ಬ್ಲೌಸ್ನ ಕೊಟ್ಟು ಬರಬೇಕು. ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲು, ಹೊರಗಡೆ ಅಂತೂ ಸಖತ್ ಬಿಸಿಲಿದೆ. ಅದಕ್ಕೆ ಜಾಕೆಟ್ ಹಾಕ್ಕೊಂಡು ಒಂದು ಹೋಗೋಣ ಅಂತ. ಫುಲ್ಲು ಸ್ಲೀವ್ಲೆಸ್ ಹಾಕ್ಕೊಂಡು ಹೋದರೆ ಇಲ್ಲೆಲ್ಲ ಫುಲ್ಲು ಟ್ಯಾನ್ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಮೇಲೊಂದು ಸ್ಟ್ರಕ್ ಥರ ಹಾಕ್ಕೊಂಡೆ. ಇಲ್ಲೇ ಶಾಪ್ಗೆ ಹೋಗೋಕ್ಕಲ್ವಾ ಸಾಕು ಅಂತ ಅನಿಸುತ್ತೆ. ಬನ್ನಿ ಇವಾಗ ಹೋಗೋಣ ಶಾಪಿಗೆ. ತೋರಿಸ್ತೀನಿ ನಾನು ಯಾವ ಶಾಪಲ್ಲಿ ವರ್ಕ್ ಮಾಡಿಸೋದು ಅಂತ. ನನ್ನ ಲಾಸ್ಟ್ ಲಾಗಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ನೀವು ಎಲ್ಲಿ ವರ್ಕ್ ಮಾಡಿಸಿದ್ರಿ ಬ್ಲೌಸ್ನ ಅಂತ. ಸೊ ನಾನು ವರ್ಕ್ ಮಾಡಿಸಿದ್ದು A1 ಮದೀನ್ ಬೊಟಿಕ್ ಅಂತ ಗಾಂಧಿ ಸರ್ಕಲಲ್ಲಿದೆ. ಸೊ ಇವ್ರ ಹತ್ರನೇ ನಾನು ತುಂಬ ದಿನಗಳಿಂದ ವರ್ಕ್ನ ಮಾಡಿಸ್ತೀನಿ. ಆ್ಯಕ್ಚುಲಿ ಇವರು ನಾರ್ತ್ ಇಂಡಿಯನ್ಸು, ಆದರೆ ಬಟ್ ಹಿಂದಿ ಅವರು. ಕನ್ನಡನ ಚೆನ್ನಾಗಿ ಮಾತಾಡ್ತಾರೆ. ತುಂಬ ವರ್ಷಗಳಿಂದ ಇಲ್ಲೇ ಇದ್ರಿಂದ ಕನ್ನಡ ಎಲ್ಲ ಕಲ್ತಿದ್ದಾರೆ. ಸೊ ಹಾಗಾಗಿ ಕನ್ನಡ ಮಾತಾಡ್ತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ. ಇವ್ರ ಹತ್ರ ಬಂದು ನಾಟ್ ವರ್ಕ್ ಮಾಡ್ತಾರೆ, ಆಮೇಲೆ ಹ್ಯಾರಿ ವರ್ಕ್ ಮಾಡ್ತಾರೆ, ಬೀಡ್ಸ್ ವರ್ಕು, ಮಷೀನ್ ವರ್ಕು, ಹ್ಯಾಂಡ್ ವರ್ಕು, ಸೊ ಎಲ್ಲ ಥರ. ಆಮೇಲೆ ಇದು ಥ್ರೆಡ್ ವರ್ಕು ಎಲ್ಲ ಮಾಡ್ತಾರೆ. ಎಷ್ಟೊಂದು ವರ್ಕ್‌ಗಳ್ನ ಹೇಳ್ತಾ ಇರ್ತಾರೆ. ಚೆನ್ನಾಗಿ ಮಾಡ್ಕೊಡ್ತಾರೆ. ನಾವು ಯಾವ ಥರ ಫೋಟೋ ಕಳಿಸ್ತೀವೋ ಅವ್ರು ಮೊದಲೇ ಫೋಟೋ ಸೆಂಡ್ ಮಾಡ್ಕೊಳ್ಬಿಡ್ತಾರೆ ಅವ್ರ ಫೋನಿಗೆ. ಆಮೇಲೆ ಅದನ್ನ ಯಾವ ಥರ ಬೇಕೋ ಆ ಥರ ನಮ್ಗೆ ಯಾವ ಥರ ಕೇಳ್ತೀವೋ ಆ ಥರ ವರ್ಕ್ ಮಾಡ್ಕೊಡ್ತಾರೆ. ಆಮೇಲೆ ಎಷ್ಟೊಂದು ಐಡಿಯಾಸ್ ಕೊಡ್ತಾರೆ. ಈ ಥರ ಮಾಡಿ, ಈ ಥರ ಮಾಡಿದ್ರೆ ಹಿಂಗೆ ಚೆನ್ನಾಗಿ ಕಾಣತ್ತೆ, ಈ ಕಾಂಬಿನೇಷನ್‌ಗೆ ಈ ಥರ ಮಾಡಿಸಿ ಅಂತ ಅವರು ಒಂದಷ್ಟು ಐಡಿಯಾಸ್ ಎಲ್ಲ ಹೇಳ್ತಾರೆ. ಇಲ್ಲ ಬೇಡ ಅಂದರೆ ನಾವು ಯಾವ್ದು ಹೇಳ್ತೀವಿ ಅದನ್ನ ಮಾಡ್ತಾರೆ. ಆ್ಯಕ್ಚುಲಿ ನಾನು ಇನ್‌ಸ್ಟಾಗ್ರಾಮಲ್ಲಿ ಒಂದಷ್ಟು ಫೋಟೋಸ್‌ನ ಸೇವ್ ಮಾಡ್ಕೊಂಡಿದ್ದೆ. ಸೊ ಈ ಪಿಂಕ್ ಆಂಡ್ ಗ್ರೀನಿಗೆ ಯಾವ ಥರ ಬರುತ್ತೆ ಆ ಥರ ಮಾಡಿಸ್ಕೊಳ್ಳೋಣ ಅಂತ. ಸಿಲ್ವರ್ ಕಾಂಬಿನೇಷನ್ನೇ. ಅವರು ನನ್ಗೊಂದಷ್ಟು ಫೋಟೋಸ್ ತೋರಿಸಿದ್ರು. "ಇದ್ರಲ್ಲಿ ಯಾವ್ದಾರ ಲೈಕ್ ಆಗುತ್ತಾ ನೋಡಿ ಮೇಡಮ್, ಲೈಕ್ ಆದರೆ ಅದನ್ನೇ ಮಾಡ್ತೀನಿ" ಅಂತ. ನನಗೆ ಅದ್ಯಾವುದು ಲೈಕ್ ಆಗಲಿಲ್ಲ. ನಾನು ಇನ್‌ಸ್ಟಾಗ್ರಾಮಲ್ಲಿ ತಗೊಂಡಿದ್ನಲ್ಲ ಅದನ್ನೇ ಅವ್ರಿಗೆ ಸೆಂಡ್ ಮಾಡಿದೆ. "ಈ ಥರನೇ ಮಾಡ್ಕೊಡಿ ನನಗೆ" ಅಂತ ಕೇಳ್ತಾ ಇದ್ದೆ. ಆಮೇಲೆ ತನುಜ ಕೂಡ ಅವಳು ಮೈಸೂರು ಸಿಲ್ಕ್ ತಗೊಂಡು ಬಂದಿದ್ಲು. ಅವಳು ಒಂದಷ್ಟು ಫೋಟೋಸ್‌ನೆಲ್ಲ ಅವ್ರಿಗೆ ಸೆಂಡ್ ಮಾಡಿದ್ಲು. ತೋರಿಸಿದ್ಲು, "ಈ ಥರ ಮಾಡಿಸಿ, ಈ ಥರ ಮಾಡ್ಕೊಡಿ" ಅಂತ. ಅವಳು ಹ್ಯಾಂಡ್ ವರ್ಕು, ನಾಟ್ ವರ್ಕು ಮತ್ತೆ ಇನ್ನ ಈ ಜರ್ದೋಸಿ ವರ್ಕ್ ಅಂತ ಮಾಡಿಸ್ತಾ ಇದ್ರೆ ಅದು ಚೆನ್ನಾಗಿರತ್ತಂತೆ. ಸೊ ಹಾಗಾಗಿ ಜರ್ದೋಸಿ ವರ್ಕ್‌ನ ಹೇಳ್ತಾ ಇದ್ಲು. ಇದು ಬ್ಯಾಕ್ ಸೈಡಿಗೆ. ಅವಳದು ಸ್ಲೀವಿಗೆ ಮಾಡ್ಸಿರೋದು ತುಂಬ ಗ್ರ್ಯಾಂಡ್ ಆಗಿದೆ.
ಗ್ರ್ಯಾಂಡ್ ಲುಕ್ಕು ತುಂಬ ಚೆನ್ನಾಗಿದೆ ಅದು. ನಂಗಿಷ್ಟ ಆಯ್ತು. ಸೊ ಅದನ್ನ ಮಾಡ್ಸಾದ್ಮೇಲೆ ನಿಮ್ಗೂನು ಒಂದು ವಿಡಿಯೋ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇದು ಬ್ಯಾಕಿಗೆ. ಸ್ಲೀವ್ ಮಾತ್ರ ತುಂಬ ಚೆನ್ನಾಗಿತ್ತು ಅವಳ್ದುನು ಕೊಟ್ವಿ. ಇವ್ರ ನಂಬರ್ ಬೇಕಂದ್ರೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಈ ಶಾಪ್ ಹೆಸರು ಬಂದು ಎ1 ಮದೀನ್ ಬೊಟಿಕ್ ಅಂತ. ಇದು ಗಾಂಧಿ ಸರ್ಕಲಲ್ಲಿ ಇರೋವಂಥದ್ದು. ಈ ಲಾಗ್‌ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲವ್ ಯೂ ಆಲ್.